ಶರದ್ ಋತುವಿನಲ್ಲಿ ಪಿತ್ತ ಪ್ರಕೋಪ ಆಗಿರುತ್ತೆ. ಪಿತ್ತ ಪ್ರಕೋಪ ಆದಾಗ ಅದು ನಮ್ಮ ದೇಹದಲ್ಲಿನ ರಕ್ತದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುತ್ತೆ. ಪಿತ್ತ ಪ್ರಕೋಪ ಆದಾಗ ನಮ್ಮ ದೇಹದಲ್ಲಿ ನಮಗೆ ಮೊದಲನೇದು ಕಾಣಿಸ್ಕೊಳ್ಳೋದೇನೆಂದರೆ ಅಸಿಡಿಟಿ. ಶರದ್ ಋತುವಿನಲ್ಲಿ ಚರ್ಮದ ಕಾಯಿಲೆಗಳು ತುಂಬ ಬರುತ್ತೆ. ವರ್ಷಪೂರ್ತಿ ಒಂದೇ ರೀತಿಯಾದ ಆಹಾರ, ವರ್ಷಪೂರ್ತಿ ಒಂದೇ ರೀತಿಯಾದ ವಿಹಾರವನ್ನು ನಾವು ಮೈಗೂಡಿಸಿಕೊಳ್ಳಬಾರದು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನ ಮಂಜುನಾಥ್. ನಿಮ್ಮೆಲ್ಲರಿಗೂ ವಿಸ್ತಾರ ಹೆಲ್ತ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವಾಗಿನ್ನು ಶರದ್ ಋತು ಶುರುವಾಗಿದೆ. ಏನಿದು ಶರದ್ ಋತು ಅನ್ನೋದನ್ನು, ಆಯುರ್ವೇದದಲ್ಲಿ ಶರದ್ ಋತುವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಕಾಲವನ್ನು 2 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದು ಉತ್ತರಾಯಣ ಅಥವಾ ಆದಾನ ಕಾಲ ಅಂತ ಕರಿತೀವಿ. ಎರಡನೆಯದು ದಕ್ಷಿಣಾಯನ ಅಥವಾ ವಿಸರ್ಗ ಕಾಲ ಅಂತ ಕರಿತೀವಿ. ಸೊ ನಾವು ಇವಾಗ ದಕ್ಷಿಣಾಯನ ಅಥವಾ ವಿಸರ್ಗ ಕಾಲದಲ್ಲಿದ್ದೀವಿ. ಮೊದಲನೇದಾಗಿ ವಿಸರ್ಗ ಕಾಲದಲ್ಲಿ ಬರುವುದು ವರ್ಷ ಋತು. ನಾವೀಗ ವರ್ಷ ಋತುವನ್ನು ಮುಗಿಸ್ಕೊಂಡು ಶರದ್ ಋತುವಿನ ಆರಂಭದಲ್ಲಿದ್ದೀವಿ. ಸೊ ಈ ಶರದ್ ಋತುವಿನಲ್ಲಿ ನಾವು ಮಾಡಬೇಕಾಗಿರುವಂತಹ ಕಾರ್ಯಕ್ರಮಗಳು ಏನು ಅಂದರೆ, ನಾವು ಯಾವ ರೀತಿ ಊಟವನ್ನು ಮಾಡಬೇಕು, ಯಾವ ರೀತಿ ನಮ್ಮ ದಿನಚರಿಯನ್ನು ಇಟ್ಟುಕೊಳ್ಳಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ನಾವು ನಮ್ಮ ರೊಟೀನನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರ, ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ವರ್ಷಪೂರ್ತಿ ಒಂದೇ ರೀತಿಯಾದ ಆಹಾರ, ವರ್ಷಪೂರ್ತಿ ಒಂದೇ ರೀತಿಯಾದ ವಿಹಾರವನ್ನು ನಾವು ಮೈಗೂಡಿಸಿಕೊಳ್ಳಬಾರದು ಅನ್ನೋದನ್ನು ಆಯಾ ಋತುವಿನ ಅನುಸಾರವಾಗಿ, ಆಯಾ ಋತುವಿಗೆ ತಕ್ಕಂತೆ ಅದನ್ನು ಮಾರ್ಪಾಡುಗೊಳಿಸಲಾಗಿದೆ. ಸೊ ಇದನ್ನು ನಾನು ನಿಮಗೆ ಸುವಿಸ್ತಾರವಾಗಿ ಇವತ್ತು ತಿಳಿಸ್ಕೊಡ್ತೀನಿ. ನಾವಿವಾಗ ಶರದ್ ಋತುವಲ್ಲಿದ್ದೀವಿ. ಶರದ್ ಋತುವನ್ನು ಇಂಗ್ಲೀಷ್ನಲ್ಲಿ ಆಟಮ್ ಸೀಸನ್ ಅಂತ ಕರಿತೀವಿ. ಅಂದರೆ ಒಂದು ನೀಲಿಯಾದ ಆಕಾಶ, ತಂಗಾಳಿ, ಸುವಿಸ್ತಾರವಾದ ಒಂದು ನಮ್ಮ ದಿಕ್ಕುಗಳು, ಅಂದರೆ ನಮ್ಮ ಎಲ್ಲ ಡೈರೆಕ್ಷನ್ಸ್ ಕೂಡ ಕ್ಲಿಯರ್ ಆಗಿರುತ್ತೆ. ಯಾಕೆಂದರೆ ಈಗಿನ ಮಳೆ ಬಂದು ನಿಂತಿರುತ್ತೆ, ಭೂಮಿ ತುಂಬ ತಂಪಾಗಿರುತ್ತೆ, ಅಲ್ಲಲ್ಲಿ ಸ್ವಲ್ಪ ಹಸಿಯಾದ ಭೂಮಿ, ಸ್ವಲ್ಪ ಒಣ ಭೂಮಿ, ಗಾಳಿಯಂತೂ ತುಂಬ ತಂಪಾಗಿರುತ್ತೆ. ಶರದ್ ಋತುವಿನಲ್ಲಿ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಚಂದ್ರ ಅಂದರೆ ಮೂನ್ ರೇಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ತುಂಬ ಹೆಲ್ತಿಯಾಗಿರುತ್ತೆ. ಅದೇ ರೀತಿ ಸೂರ್ಯನ ಕಿರಣಗಳು ಕೂಡ ತುಂಬ ತೀಕ್ಷ್ಣವಾಗಿರುತ್ತೆ. ಎಲ್ಲ ನದಿ ಸರೋವರಗಳೆಲ್ಲ ತುಂಬ ಸ್ಫಟಿಕದಂತೆ ಹೊಳಿತಾ ಇರುತ್ತೆ. ನಮ್ಮ ಸರೋವರಗಳಲ್ಲಿ ಇವಾಗ ತುಂಬ ಹೆಲ್ತಿಯಾಗಿರುವಂಥ ಒಂದು ನೀರಿನ ಅಂಶ ಇರುತ್ತೆ. ಸೊ ಶರದ್ ಋತುವಿನ ಬಗ್ಗೆ ಹೇಳಬೇಕಂದ್ರೆ, ಪ್ರಕೃತಿಯಲ್ಲಿ ಇದೆಲ್ಲ ಆಗುವಂಥ ಬದಲಾವಣೆಗಳು. ಇವಾಗ ಶರದ್ ಋತುವಿನಲ್ಲಿ ದೋಷಗಳು ಅಂದರೆ ನಮ್ಮ ಮನುಷ್ಯನ ದೇಹದಲ್ಲಿನ ದೋಷಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಾನು ನಿಮಗೆ ಹೋದ ಸಂಚಿಕೆಯಲ್ಲಿ ವರ್ಷ ಋತುವಿನಲ್ಲಿ ವಾತ ಪ್ರಕೋಪ ಆಗಿರುತ್ತೆ ಅನ್ನೋದನ್ನು ಹೇಳಿದ್ದೆ. ಅದೇ ರೀತಿ ಶರದ್ ಋತುವಿನಲ್ಲಿ ಪಿತ್ತ ಪ್ರಕೋಪ ಆಗಿರುತ್ತೆ. ಸೊ ಪಿತ್ತ ಪ್ರಕೋಪ ಅಂದ ತಕ್ಷಣ ನಮ್ಮ ದೇಹದಲ್ಲಿ ಪಿತ್ತ ಪ್ರಕೋಪದಿಂದ ಆಗುವ ಬದಲಾವಣೆಗಳು ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಪಿತ್ತ ಅಂತಂದರೆ ನಮಗೆ ಎಲ್ಲರಿಗೂ ಏನು ಬರುತ್ತೆ ಅಂದರೆ, ಪಿತ್ತ ಅಂದರೆ ಏನೋ ಒಂಥರ ಅಸಿಡಿಟಿ, ಆ ರೀತಿ ಒಂದು ಇಮೇಜ್ ನಮಗೆ ಮನಸ್ಸು ಕ್ರಿಯೇಟ್ ಆಗುತ್ತೆ. ಸೊ ಅದೇ ರೀತಿ ಇಂದು ಪಿತ್ತ ಪ್ರಕೋಪ ಆದಾಗ ಅದು ನಮ್ಮ ದೇಹದಲ್ಲಿನ ರಕ್ತದ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುತ್ತೆ, ಪಿತ್ತದೋಷ. ಸೊ ಪಿತ್ತ ಪ್ರಕೋಪ ಆದಾಗ ನಮ್ಮ ದೇಹದಲ್ಲಿ ನಮಗೆ ಮೊದಲನೇದು ಕಾಣಿಸ್ಕೊಳ್ಳೋದೇನೆಂದರೆ ಅಸಿಡಿಟಿ, ಹುಳಿತೇಗು, ಅಜೀರ್ಣ, ಮಂದಾಗ್ನಿ, ಹಶ್ವ ಆಗದಲೇ ಇರೋದು, ತಲೆಭಾರ, ತಲೆನೋವು, ಮತ್ತು ನಮಗೆ ಸ್ಕಿನ್ನಿಗೆ ಅಂದರೆ ಚರ್ಮಕ್ಕೆ ತುಂಬ ಒಂದು ಪರಿಣಾಮ ಬೀಳುತ್ತೆ ಪಿತ್ತ ಪ್ರಕೋಪ ಆಗೋದ್ರಿಂದ. ಸೊ ಈ ಋತುವಿನಲ್ಲಿ, ಶರದ್ ಋತುವಿನಲ್ಲಿ ಚರ್ಮದ ಕಾಯಿಲೆಗಳು ತುಂಬ ಬರುತ್ತೆ. ಲೈಕ್ ಅರ್ಟಿಕೇರಿಯಾ ಅಥವಾ ಪಿತ್ತದ ಗಂಧೆಗಳು ಅಂತ ಏನು ಹೇಳ್ತೀವಿ ಅದು, ಮತ್ತು ಹಸ್ತ ಮತ್ತು ಪಾದಗಳಲ್ಲಿ ಉರಿ ಬರುವುದು, ಕಣ್ಣಿನಲ್ಲಿ ಉರಿ ಬರುವುದು, ಕಣ್ಣಿನಲ್ಲಿ ರೆಡ್ನೆಸ್ ಆಗೋದು, ನಮ್ಮ ಮೂತ್ರದಲ್ಲಿ ಉರಿ ಬರುವುದು, ಡಿಸ್ಕಲರೇಷನ್ ಆಫ್ ದ ಯೂರಿನ್ ಅಂದರೆ ನಮ್ಮ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುವುದು, ಮತ್ತು ಕೂದಲಿನ ಡ್ರೈನೆಸ್, ಮತ್ತು ಕಾಲಿತ್ಯ ಪಾಲಿತ್ಯ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಅಂದರೆ ಕೂದಲು ಉದುರುವುದು ಮತ್ತು ಡ್ರೈ ಆಗಿ ಡಿಸ್ಕಲರೇಷನ್ ಆಗುವುದು, ಈ ರೀತಿ ತುಂಬ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳೆಲ್ಲನೂ ನಮಗೆ ಈ ಶರದ್ ಋತುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲದಕ್ಕೂ ಮೇಯ್ನ್ ರೀಸನ್ ಅಂದರೆ ಪಿತ್ತ ಪ್ರಕೋಪ ಆಗಿರೋದು.
ಸೊ ನಮ್ಮ ಒಂದು ಡೈಲಿ ರೊಟೀನಲ್ಲಿ ನಾವು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡು ನಮ್ಮ ಆಹಾರ ನಮ್ಮ ವಿಹಾರದಲ್ಲಿ ಇದನ್ನೆಲ್ಲ ನಾವು ಬದಲಾವಣೆಗಳನ್ನು ತಂದುಕೊಂಡ್ರೆ ನಾವು ಈ ಶರದ್ ಋತುವಿನಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಾವು ದೂರವಾಗಿರಬಹುದು. ಮತ್ತು ಮೇಯ್ನ್ ಶರದ್ ಋತುವಿನಲ್ಲಿ ಎಲ್ಲರೂ ಕಂಪ್ಲೇಂಟ್ ಮಾಡೋದೇನಪ್ಪ ಅಂತಂದರೆ ಆ್ಯಸಿಡಿಟಿ, ಹುಳಿ ತೇಗು, ಅಜೀರ್ಣ, ಮಂದಾಗ್ನಿ ಈ ಥರ. ಸೊ ಇದನ್ನು ಕೂಡ ನಾವು ನಮ್ಮ ಆಹಾರ ವಿಹಾರ ಕ್ರಮಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ಈ ಪಿತ್ತ ದೃಷ್ಟಿಯಿಂದ ಬರುವಂತಹ ಕಾಯಿಲೆಗಳ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಬಾಯಿ ಹುಣ್ಣಾಗೋದು, ಮತ್ತು ಎಕ್ಸೆಸಿವ್ ಸ್ವೆಟ್ಟಿಂಗ್ ಅಥವಾ ನಾವು ತುಂಬ ಬೆವರೋದು, ಮತ್ತು ಮೈಯೆಲ್ಲ ಉರಿ ಬರುವಂಥದ್ದು, ಸರ್ಪ ಸುತ್ತು, ತಲೆ ಸುತ್ತು ಬರುವಂಥದ್ದು, ಮತ್ತು ಇನ್ನು ಕೈ ಕಾಲುಗಳ ಉರಿ ಬರುವಂಥದ್ದು, ಇವೆಲ್ಲ ಪಿತ್ತ ದೃಷ್ಟಿಯಿಂದ ಬರುವ ಕಾಯಿಲೆಗಳು. ಇನ್ನೂ ಒಂದು ಹೇಳಬೇಕಂತಂದರೆ ಈ ನಮ್ಮ ಶರದ್ ಋತು ಅಶ್ವಯುಜ ಮತ್ತು ಕಾರ್ತಿಕ ಮಾಸದಲ್ಲಿ ಬರುತ್ತದೆ. ಸೊ ಶರದ್ ಋತು ಅಂದರೆ ಯೂಶ್ವಲಿ 2 ತಿಂಗಳುಗಳ ಕಾಲ. ಈಗ ಮಿಡ್ ಆಫ್ ದ ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೂ ನಾವು ಶರದ್ ಋತುವಿನ ಒಂದು ಏನು ಪಿತ್ತ ಪ್ರಕೋಪ ಇದೆ ಈ ದೃಷ್ಟಿಗಳನ್ನ ನಾವು ಎದುರಿಸಬೇಕಾಗುತ್ತೆ. ಸೊ ವೀಕ್ಷಕರೇ, ಈ ನಾನು ಮೇಲೆ ಹೇಳಿರುವ ಎಲ್ಲ ಪಿತ್ತ ದೃಷ್ಟಿಯಿಂದ ಬರುವ ಕಾಯಿಲೆಗಳಿಗೆ ರೆಮಿಡೀಸ್ ಆಗಲಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಆಹಾರ ವಿಹಾರ ಕ್ರಮಗಳೇನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ರೆಮಿಡೀಸ್ಗಳ ಬಗ್ಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವೆಲ್ಲರೂ ವಿಸ್ತಾರ ಹೆಲ್ತ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.